ಫ್ರೆಂಡ್ಸ್, ಮನೆಯಲ್ಲಿ ಇಷ್ಟೊಂದು ಚೆನ್ನಾಗಿ ಪಿಜ್ಜಾ ಅದು ಫಸ್ಟ್ ಟೈಮ್ ಮಾಡಿದ್ದು ನನಗೆ ನಾನೇ ನಂಬೋಕ್ಕಾಗಲಿಲ್ಲ ಇದು ನಾನೇ ಮಾಡಿದ್ದ ಅಂತ. ಸೊ ಒಂದು ಸತಿ ನೋಡೋಣ ಬನ್ನಿ ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. 1 ಕಪ್ ಆಗೋಷ್ಟು ಮೈದಾ ಮತ್ತು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚ ಸಕ್ಕರೆ ಮತ್ತು ಇಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು ಹದಕ್ಕೆ ಬರಬೇಕು, ಅಂದರೆ ನಾದ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ಸಾಫ್ಟ್ ಆಗೋದು ರೀತಿಯಲ್ಲಿ ನಾದ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ನಾದ್ಕೊಂಡ್ಬಿಟ್ಟು ಅದನ್ನು ಒಂದು ಬೌಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಬೌಲ್ಗೂ ಕೂಡ ಎಣ್ಣೆ ಹಚ್ಬಿಟ್ಟು ಅದನ್ನು, ಅಂದರೆ ಹಿಟ್ಟು ಅಂಟ್ಕೋಬಾರ್ದು ಅಂತ ಅದಕ್ಕೂ ಕೂಡ ಎಣ್ಣೆ ಹಚ್ಚಿಬಿಟ್ಟು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಇವಾಗ ನೋಡಿ ಪಿಜ್ಜಾ ಸಾಸ್ನ ಮಾಡ್ಕೊಳ್ಳೋಣ. ಪಿಜ್ಜಾ ಸಾಸ್ ತುಂಬ ಅಂದರೆ ತುಂಬ ಈಸಿ. ನೋಡಿ ಇವಾಗ ಕಂಪಲ್ಸರಿ ಎಲ್ಲರ ಮನೆಯಲ್ಲಿ ಸಾಸ್ ಇದ್ದೇ ಇರುತ್ತೆ. ಸಾಸನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮತ್ತು 1 ಮೆಣಸಿನ್ಕಾಯಿ ಮತ್ತು ಅಲ್ಲನ ತೊಗೊಂಡ್ಬಿಟ್ಟು ಅದನ್ನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕ್ಕೊಂಡಿದ್ದೀನಿ. ಆಯ್ತು, ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ನೋಡಿ ಇವಾಗ ನಾವೇನದು ಡೋ ತಯಾರು ಮಾಡಿಟ್ಟಿದ್ದೀವಲ್ವ ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಈ ರೀತಿ ಸ್ವಲ್ಪನೇ ನಾದ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನು 4 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. 4 ಭಾಗವಾಗಿ ಕಟ್ ಮಾಡ್ಕೊಂಡಾದಮೇಲೆ ಅವುಗಳನ್ನ ಸ್ವಲ್ಪ ಗೋಲಾಗಿ ಮಾಡಿಕೊಂಡು ಅದನ್ನು ಒಂದೊಂದಾಗಿ ತೊಗೊಂಡ್ಬಿಟ್ಟು, ನಾನು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಲ್ವ ನೋಡಿ ಇವಾಗ ಈ ರೀತಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೋಡಿ ನಿಮ್ಗೊಂದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಇವಾಗ ನೋಡಿ ಅದು ಮಾಡಿಟ್ಟಿದ್ವಲ್ವ ಚಪಾತಿ ಹಿಟ್ಟಿನ ಥರ ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕಿ ಒಣ ಹಿಟ್ಟು ಹಾಕಿಬಿಟ್ಟು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಭಾಳ ತಿಳುವಾಗಬಾರ್ದು, ಭಾಳ ದಪ್ಪ ಆಗಬಾರ್ದು, ಸ್ವಲ್ಪನೇ ಮೀಡಿಯಮ್ ಆಗಿರಬೇಕು. ಮತ್ತು ಒಂದು ಫಾರ್ಕ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಚುಚ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪನೇ ಬೇಯಿಸ್ಕೋಬೇಕು, ಜಾಸ್ತಿ ಏನಿಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ ಹಿಂಗೆ ಹಾಕಿಬಿಟ್ಟು ಒಂದು ನಿಮಿಷ ಸಾಕಾಗುತ್ತೆ. ಈ ರೀತಿ ಪಟಾಪಟ್ ಅಂತ ಸ್ವಲ್ಪ ಎತ್ತಿ ಹಾಕಿಬಿಡೋದು. ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ, ಯಾಕಂದರೆ ಹಂಚಿಗೆ ಹತ್ಕೋಬಾರ್ದು ಅಂತ. ಇದನ್ನು ನಾವು ಫ್ರಿಜ್ಜಲ್ಲಿ ಮಿನಿಮಮ್ ಅಂದರೂ 1 ತಿಂಗಳವರೆಗೆ ಸ್ಟೋರ್ ಮಾಡಿಡ್ಬೋದು, ಏನೂ ಆಗೋಂಗಿಲ್ಲ. ಇವಾಗ ನೋಡಿ ಈ ಪಿಜ್ಜಾ ಬೇಸ್ ರೆಡಿ ಆಯಿತು ನಮ್ಮದು. ಇವಾಗ ಪಿಜ್ಜಾ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಿದ್ದೀನಿ. ನೋಡಿ ಇವಾಗ ಪಿಜ್ಜಾ ಬೇಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ಇದು 1 ತಿಂಗಳ ತನಕ ಇಡ್ಬೋದು, ಏನೂ ಆಗೋಂಗಿಲ್ಲ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿ ಸೂಪರಾಗಿ ಬಂದಿತ್ತು. ಇವಾಗ ನೋಡಿ ಈ ರೀತಿ ಪಿಜ್ಜಾ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ನಿಮಗೆ ಫಸ್ಟಿಂದ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಫಸ್ಟಿಗೆ ಪಿಜ್ಜಾ ಸಾಸ್ ಹಾಕೊಂಡ್ಬಿಟ್ಟು ಮತ್ತು ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇದಾವಲ್ಲ ಅದನ್ನೆಲ್ಲ ಹಾಕ್ಕೋಬೋದು. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲವನ್ನು ಹಾಕ್ಕೊಳ್ಬೋದು. ಸೊ ನಾನು ಇವಾಗ ಸಿಮ್ಲಾ ಮಿರ್ಚಿ ಮತ್ತು 1 ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಚೀಸನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಚೀಸನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾನು ಪಿಜ್ಜಾನ ರೆಡಿ ಮಾಡ್ಕೊಂಡಿದ್ದೀನಿ. ಲುಕ್ಕಿಂಗ್ ಮಾತ್ರ 1 ನಂಬರ್ ಆಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟನೇ ಆಯಿತು. ಟೇಸ್ಟ್ ಅಂತೂ ಹೇಳೋಕ್ಕೆ ಹೋಗೋಂಗಿಲ್ಲ, ಸೂಪರ್ ಅಂದರೆ ಸೂಪರ್ ಆಗಿತ್ತು. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನಾನೇ ನಂಬೋಕ್ಕೆ ಆಗಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ರು ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ. ಸೊ ಇವಾಗ ನೋಡಿ 2 ನಾನು ಓವನಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ನಿಮಗೋಸ್ಕರ ಒಂದನ್ನು ಒಲೆ ಮೇಲೂ ಬೇಕ್ ಮಾಡ್ಕೊಂಡು ತೋರಿಸ್ಕೊಳ್ತಾ ಇದ್ದೀನಿ. ಈ ಓವನಲ್ಲಿ ಬೇಕ್ ಮಾಡ್ಕೊಂಡಿರೋದನ್ನು ನಾನು ಈ ರೀತಿ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟೆ. ಅದಾದಮೇಲೆ ಇನ್ನೊಂದು ನಾನು ಒಲೆಯಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸೂಪರಾಗಿ ಬಂದಿದೆ. ಇವಾಗ ನೋಡಿ ಒಲೆಯಲ್ಲೂ ಕೂಡ ಒಂದು ಬೇಕ್ ಮಾಡ್ಕೊಳ್ಳೋಕ್ಕೆ ಇಡ್ತಾ ಇದ್ದೀನಿ. ಅದು ಕೂಡ ತುಂಬ, ನಿಜ ಹೇಳ್ಬೇಕಂದ್ರೆ ಓವನಲ್ಲಿ ಮಾಡಿದ್ದಕ್ಕಿಂತ ಒಲೆಯಲ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪನೂ ಒತ್ತಿರಲಿಲ್ಲ, ಏನಿಲ್ಲ. ಈ ರೀತಿ ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಏನಾರು ಮುಚ್ಕೊಳ್ಬೇಕು. ನನ್ನ ಹತ್ರ ಬೇರೆ ಮುಚ್ಕೊಳ್ಳೋಕ್ಕೇನಿರಲಿಲ್ಲ ಅಂತ ಚಿಕ್ಕದಾಗಿರೋ ಹಂಚನ್ನು ಮುಚ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಮಿನಿಮಮ್ ಅಂದರೂ ಒಂದು 10 ನಿಮಿಷ ಪೂರ್ಣ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ತುಂಬ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಾತ್ರ ಪಿಜ್ಜಾನ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡೋದ್ರಲ್ಲಿ ಏನಿರುತ್ತೆ ಫ್ರೆಂಡ್ಸ್, ಸ್ವಲ್ಪ ಕೆಟ್ಟರೆ ಕೆಡುತ್ತೆ, ಇಲ್ಲಾಂದರೆ ಇಲ್ಲ, ಏನೋ ಮಕ್ಕಳಾದರೂ ತಿಂತಾವಲ್ವ, ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಫೈನಲಿ ನಂದಂತೂ ತುಂಬ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಮನೆಯಲ್ಲಿ ಹೇಳಿ ಹೆಂಗೆ ಬಂತು ಅಂತ ಮಾಡಿಬಿಟ್ಟು. ಓಕೆ, ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಬಾಯ್, ಟೇಕ್ ಕೇರ್.